ಶಾಂತಿ ಮಾತುಕತೆಗೆ ಬರೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇದರ ನಡುವೆಯೂ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ ಜೆಡಿ ವ್ಯಾನ್ಸ್. ಅಮೆರಿಕದ ಉಪಾಧ್ಯಕ್ಷ ಇರಾನ್ ಜೊತೆಗೆ 2ನೇ ಸುತ್ತಿನ ಶಾಂತಿ ಮಾತುಕತೆ ಸಭೆ ಈಗ ಆಯೋಜನೆ ಆಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀಬೇಕಾಗಿದೆ ಈ ಸಭೆ. ಇದಕ್ಕಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಉಪಾಧ್ಯಕ್ಷನ ಪಯಣ ಆರಂಭ ಆಗಿದೆ. ಇರಾನ್ ಜೊತೆ ಮಾತುಕತೆ ನಡೆಸೋರು ಇದ್ದಾರೆ ವ್ಯಾನ್ಸ್ ನಿಯೋಗ. ಆದರೆ ಬ್ಲಾಕೇಡ್ ತೆಗೆಯುವವರೆಗೂ ನಾವು ಬರಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಜೊತೆ ಶಾಂತಿ ಮಾತುಕತೆಗೆ ಬರೋದಿಲ್ಲ ಅಂತ ಇರಾನ್ ತಿಳಿಸ್ತಾ ಇದೆ. ಆದರೂ ಟ್ರಂಪ್ ಆದೇಶದಂತೆ ಪಾಕಿಸ್ತಾನಕ್ಕೆ ತೆರಳುತ್ತಾ ಇದ್ದಾರೆ ಜೆಡಿ ವ್ಯಾನ್ಸ್ ನಿಯೋಗ. ಇಸ್ಲಾಮಾಬಾದ್ಗೆ ಇವತ್ತು ಬರ್ತಾರೆ ಜೆಡಿ ವ್ಯಾನ್ಸ್ ನಿಯೋಗ. ಅಮೆರಿಕದ ಉಪಾಧ್ಯಕ್ಷ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಅನ್ವಯ, ಸೂಚನೆಯ ಅನ್ವಯ ಇವತ್ತು ಅವರು ನೇರವಾಗಿ ಇಸ್ಲಾಮಾಬಾದ್ಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನಿಯೋಗ ಇವತ್ತು ಇಸ್ಲಾಮಾಬಾದ್ಗೆ ಬರ್ತಾ ಇದೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸೂಚನೆ ಮೇರೆಗೆ ಬರ್ತಾ ಇರೋ ಅಂಥದ್ದು. ಅಲ್ಲಿ ಹೋಗಿ ಇರಾನ್ ಜೊತೆ ಮಾತುಕತೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ನೇರವಾಗಿ ಅವರು ಇಸ್ಲಾಮಾಬಾದ್ಗೆ ಬರ್ತಾ ಇದ್ದಾರೆ ಜೆಡಿ ವ್ಯಾನ್ಸ್ ನಿಯೋಗ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ಮೇರೆಗೆ. ಬಟ್ ಇರಾನ್ ಮಾತ್ರ ನೀವು ಬ್ಲ್ಯಾಕೆಡ್ನ ತೆಗೆಯೋ ತನಕನೂ ನಾವು ಬರೋದಿಲ್ಲ, ಮಾತುಕತೆಗೆ ಬರೋದಿಲ್ಲ ಅಂತ ಬಿಗಿಯಾದಂಥ ಪಟ್ಟನ್ನು ಹಿಡಿದಿದ್ದಾರೆ. ವ್ಯಾನ್ಸ್ ನಿಯೋಗ ಈಗ ಬರ್ತಾ ಇದೆ. ಬಟ್ ಬ್ಲ್ಯಾಕೆಡ್ನ ತೆಗೆಯೋವರೆಗೂ ನಾವು ಯಾವುದೇ ಶಾಂತಿ ಒಪ್ಪಂದದ ಮಾತುಕತೆಗೆ, ಸಂಧಾನ ಸಭೆಗೆ ಬರಲ್ಲ ಅನ್ನೋದು ಅವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.